ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಸಿಎಂ ಸ್ಥಾನಕ್ಕಾಗಿ ದೇವರ ಮೊರೆ ಹೋದ್ರು ಡಿಕೆಶಿ ಮತ್ತು ಡಿಕೆಶಿಯ ದಂಪತಿಗಳು. ಡಿಕೆಶಿ ಮನೆಗೆ ಬಂದಿರುವಂತಹ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿ. ಡಿಕೆ ಶಿವಕುಮಾರ್ ನಿವಾಸದ ಒಳಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗಿದೆ. ಇಷ್ಟಾರ್ಥ ಸಿದ್ಧಿಗಾಗಿ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ನಿನ್ನೆ ತಡರಾತ್ರಿ ನಡೆದಿರತಕ್ಕಂತಹ ಪೂಜೆ ವಿಧಿವಿಧಾನದಲ್ಲಿ ಡಿಕೆ ದಂಪತಿಗಳು ಭಾಗಿಯಾಗಿದ್ದಾರೆ. ಈ ಹಿಂದೆಯೂ ಸಹ ಡಿಕೆ ಶಿವಕುಮಾರ್ ಜೂನ್ 23ನೇ ತಾರೀಕಿನಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ರು ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿಗೆ. ಆ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಸ್ವತಃ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಪಲ್ಲಕ್ಕಿಯನ್ನ ಡಿಕೆ ಶಿವಕುಮಾರ್ ಮನೆಗೆ ತರಲಾಗಿತ್ತು. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ದಂಪತಿ ಸಮೇತವಾಗಿ ಆ ಒಂದು ಪಲ್ಲಕ್ಕಿಗೆ, ಆ ಒಂದು ದೇವರ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಮೂಲಕವಾಗಿ ದೇವರ ಮೊರೆ ಹೋಗಿ ಇಷ್ಟಾರ್ಥ ಸಿದ್ಧಿಯನ್ನ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆಗೆ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನದ ಮೇಲೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕಣ್ಣಿಟ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ದೈವದ ಆರಾಧನೆಯ ಮೂಲಕವಾಗಿ ದೇವರನ್ನ ಅನುಗ್ರಹಿಸಿಕೊಳ್ಳಬೇಕು ಅನ್ನುವಂತಹ ಕಾರಣಕ್ಕಾಗಿ ದೇವರ ಪೂಜೆಯನ್ನ ಮಾಡೋ ಮೂಲಕವಾಗಿ ವಿಶೇಷವಾದಂತಹ, ಅದರಲ್ಲೂ ಸ್ಪೆಷಲಿ ಹಾಸನ ಜಿಲ್ಲೆ ಅರಸೀಕೆರೆಯ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮೀಜಿಯ ಮೂಲಕವಾಗಿ ತಮ್ಮ ಇಷ್ಟಾರ್ಥ ಸಿದ್ಧಿಯನ್ನ ಸಿದ್ಧಿಸಿಕೊಳ್ಳಬೇಕು ಅನ್ನುವಂತಹ ಕಾರಣಕ್ಕಾಗಿ ಪೂಜೆಯನ್ನ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಕೊಡ್ತಾರೆ. ಶಿವಪ್ರಸಾದ್, ಒಂದು ಕಡೆಗೆ ದೇವರ ಮೊರೆ ಹೋಗ್ತಾ ಇರೋದು, ಮತ್ತೊಂದು ಕಡೆಗೆ ರಾಜಕೀಯ ರಣತಂತ್ರಗಳನ್ನ ಮಾಡ್ತಾ ಇರೋದು. ಈಗ ದೇವರ ಮೊರೆ ಹೋಗಿರುವಂತಹ ಕಾರಣವನ್ನ ಮತ್ತೆ ಈ ದೇವರ ಹಿನ್ನೆಲೆಯನ್ನ ಹೇಳ್ತಾ ಹೋದ್ರೆ ಅದ್ರ ಜೊತೆಗೆ ಇಲ್ಲಿ ಇಷ್ಟಾರ್ಥ ಸಿದ್ಧಿಗಳು ಪೂರೈಕೆ ಆಗುತ್ತವೆ ಅನ್ನುವಂತಹ ನಂಬಿಕೆಗೆ ಕಾರಣ ಏನು ಅಂತ? ಖಂಡಿತವಾಗಿ ಜಗದೀಶ್, DCM DK ಶಿವಕುಮಾರ್ ಅವರು ನಿರಂತರವಾಗಿ ಹೇಳ್ತಾ ಬಂದಿದ್ರು, ಎಲ್ಲೋ ಒಂದ್ ಕಡೆ ಪ್ರಯತ್ನ ವಿಫಲವಾದ್ರೂ ಕೂಡ ಪ್ರಾರ್ಥನೆ ವಿಫಲವಾಗಲ್ಲ ಎಂಬತಕ್ಕಂಥ ನಿಟ್ಟಿನಲ್ಲಿ ಈವರೆಗೂ ಕೂಡ ಅವರ ಕಡೆ ಕ್ಷಣದ ಕಸರತ್ತನ್ನ ಮುಂದುವರಿಸ್ತಾ ಇದ್ದಾರೆ. ಈಗಾಗಲೇ ಅನೇಕ ದೇವಾಲಯಗಳಿಗೂ ಕೂಡ ಆರಂಭದಿಂದಲೂ ಕೂಡ ಭೇಟಿ ನೀಡಿದ್ರು. ಈಗ ತಡರಾತ್ರಿ ಅವರ ಸದಾಶಿವನಗರದ ನಿವಾಸಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯೇ ಕೂಡ ಆಗಮಿಸಿತ್ತು. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ದಂಪತಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷ ಸಂಕಲ್ಪ ಅಂದ್ರೆ ಏನು, ಅವರ ಮಹತ್ವಾಕಾಂಕ್ಷೆಯ CM ಹುದ್ದೆಗೆ ಏರಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನು ಕೂಡ ಆರಂಭಿಸಿದ್ದಾರೆ. ಹಾಗಾಗಿ ತಮ್ಮ ಇಷ್ಟಾರ್ಥ ನೆರವೇರಲಿ ಎಂಬತಕ್ಕಂಥ ನಿಟ್ಟಿನಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಹಿಂದೆ ಜುಲೈ 29ರಂದು ಕೂಡ DCM DK ಶಿವಕುಮಾರ್ ಅವರು ಖುದ್ದು ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಮಠಕ್ಕೆ ಭೇಟಿಯನ್ನ ನೀಡಿದ್ರು. ಆ ಸಂದರ್ಭದಲ್ಲಿ ತಮ್ಮ ನಿವಾಸಕ್ಕೆ ಬರಬೇಕು ಎಂಬತಕ್ಕಂಥ ಮನವಿಯನ್ನು ಕೂಡ ಮಾಡಿದ್ರು. ಅದರಂತೆ ಅಲ್ಲಿನ ಆಡಳಿತ ಮಂಡಳಿ ಉತ್ಸವ ಮೂರ್ತಿಯನ್ನ ಅವರ ನಿವಾಸಕ್ಕೆ ತರೋದ್ರ ಮುಖಾಂತರ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಸದ್ಯ ಈ ಹಿಂದೆ ಅಂದ್ರೆ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯ ಮಹಿಮೆಯನ್ನ ನಾವು ನೋಡೋದಾದ್ರೆ, ಈ ಹಿಂದೆ ರಾಜ್ಯದ ಹಿರಿಯ ರಾಜಕಾರಣಿಯೊಬ್ಬರು ಮುಖ್ಯಮಂತ್ರಿ ಆಗಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರಕ್ಕೆ ಭೇಟಿಯನ್ನ ನೀಡಿದ್ರು. ಆ ಸಂದರ್ಭದಲ್ಲಿ ಅರ್ಕೆಯನ್ನು ಕೂಡ ಕಟ್ಕೊಂಡಿದ್ರು. ಆ ನಂತರ ಕೆಲವೇ ದಿನಗಳಲ್ಲಿ ಅವರಿಗೆ CM ಸ್ಥಾನ ಕೂಡ ಒಲಿದು ಬಂದಿತ್ತು. ಆ ಮಾದರಿಯಲ್ಲಿ ಈಗ DCM DK ಶಿವಕುಮಾರ್ ಅವರ ದಂಪತಿಗಳು ಕೂಡ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯ ಹಿಂದೆ ಬಿದ್ದಿದ್ದಾರೆ. ಅಂದ್ರೆ ನಮ್ಗೆ ಆಶೀರ್ವಾದ ಮಾಡಲಿ, ಅನುಗ್ರಹಿಸಲಿ ಎಂಬತಕ್ಕಂಥ ನಿಟ್ಟಿನಲ್ಲಿ ಮಹತ್ವಾಕಾಂಕ್ಷೆಯ ಹುದ್ದೆ ಇದೇ ತಿಂಗಳಲ್ಲಿ ಲಭ್ಯವಾಗಲಿ ಎಂಬತಕ್ಕಂಥ ನಿಟ್ಟಿನಲ್ಲಿ ಅವರ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ರು ಕೂಡ ಈ ರೀತಿಯ ದೈವ ಸಂಕಲ್ಪ ಕೂಡ ಸಿದ್ಧಿಸ್ಲಿ, ಅಂದ್ರೆ ಲಭ್ಯವಾಗ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಸದ್ಯ ಈಗ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯ ಪೂಜೆ ಮತ್ತೆ ಅವರ ಕೈಂಕರ್ಯದಲ್ಲೂ ಕೂಡ ಈಗ ನಿರತರಾಗಿದ್ದು, ಸದ್ಯ ತಡರಾತ್ರಿ ಪೂಜೆ ಮುಗಿದಿದ್ದು ಆ ಉತ್ಸವ ಮೂರ್ತಿ ವಾಪಸ್ ಜೇನುಕಲ್ಗೆ ತೆರಳಿದ್ದು, ರಾತ್ರಿ ಶಿವಕುಮಾರ್ ಅವರ ದಂಪತಿ ಇರ್ಬೋದು ಮತ್ತೆ ಅವರ ಕುಟುಂಬ ಸದಸ್ಯರು ಭಾಗಿಯಾಗಿ ಇಷ್ಟಾರ್ಥ ಸಿದ್ಧಿಗಾಗಿ ಪೂಜೆಯನ್ನ ಈಗ ಸಲ್ಲಿಸಿರ್ತಕ್ಕಂಥದ್ದು. ಜಗದೀಶ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.